ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಈ ದಿನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿರುವ ಕತೆ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿದೆ. ಹೌದು, ಮುಪ್ಪಿನ ಬಗ್ಗೆ. ಮುಪ್ಪು ಎನ್ನುವುದು ಎಂತ ಸತ್ಯವೆಂದರೆ ಪ್ರತಿಯೊಬ್ಬರು ಆ ಹಂತವನ್ನು ತಲುಪಲೇಬೇಕು. ಉದಾಹರಣೆಗೆ, ಒಬ್ಬ ವ್ಯಕ್ತಿಯ ಬಳಿ ಕೋಟಿಗಟ್ಟಲೆ ಹಣವಿದೆ, ಅಂದರೆ ಅವನು ಶ್ರೀಮಂತ. ಆದರೆ ಅವನ ಬಳಿ ಹಣವಿದ್ದ ಮಾತ್ರಕ್ಕೆ ಆ ಹಣದಿಂದ ಮುಪ್ಪನ್ನು ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮುಪ್ಪು ಹಣವಿದ್ದವರಿಗಾದರೂ ಬರುತ್ತದೆ. ಹಾಗೆಯೇ ಧೈರ್ಯಶಾಲಿ, ಬುದ್ಧಿವಂತ, ಶ್ರೀಮಂತ ಅಥವಾ ಬಲಶಾಲಿಯಾಗಿರಲಿ, ಒಳ್ಳೆಯವನಾಗಿರಲಿ, ಎಂತ ಕೌಶಲ್ಯ ಓದಿದ ವ್ಯಕ್ತಿಯನ್ನಾದರೂ ಮುಪ್ಪು ಬಿಡುವುದಿಲ್ಲ. ಆದ್ದರಿಂದ ಇಂದು ನಾವು ಹೇಳುತ್ತಿರುವ ಈ ಕತೆ ಪ್ರತಿಯೊಬ್ಬರಿಗೂ ಬಹಳ ಮುಖ್ಯವಾಗಿದೆ. ಆದ್ದರಿಂದ ದಯವಿಟ್ಟು ಇದನ್ನು ಗಮನವಿಟ್ಟು ನೋಡಿ. ಏಕೆಂದರೆ ಈ ವಿಡಿಯೋ ಮೂಲಕ ನಾವು ಏನು ತಿಳಿಯಬಹುದು ಎಂದರೆ, ಮುಪ್ಪಿನಲ್ಲಿ ತಮ್ಮ ಮಕ್ಕಳು ಎತ್ತವರನ್ನು ಏಕೆ ಬಿಟ್ಟು ಹೋಗುತ್ತಾರೆ ಎಂಬುದು ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತದೆ. ಆದ್ದರಿಂದ ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಲು ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಏಕೆಂದರೆ ಅಪೂರ್ಣ ಜ್ಞಾನವು ಪೂರ್ಣ ಜ್ಞಾನವನ್ನು ನೀಡುವುದಿಲ್ಲ. ವಿಡಿಯೋ ಸಂಪೂರ್ಣವಾಗಿ ನೋಡಿದ ನಂತರ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ. ಫ್ರೆಂಡ್ಸ್, ಒಂದಾನೊಂದು ಕಾಲದಲ್ಲಿ ಒಂದು ಅರಣ್ಯದಲ್ಲಿ ಒಂದು ಆಲದ ಮರವಿತ್ತು. ಆ ಮರದ ಮೇಲೆ ಪ್ರತಿದಿನವೂ ವಿವಿಧ ಜಾತಿಯ ಪಕ್ಷಿಗಳು ಆಟವಾಡುತ್ತಿದ್ದವು. ಅಂದರೆ ಆ ಮರದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳಲು ಬರುತ್ತಿದ್ದವು. ಕೆಲವು ಪಕ್ಷಿಗಳು ಆ ಮರದಲ್ಲಿ ಶಾಶ್ವತವಾದ ಮನೆಯನ್ನು ನಿರ್ಮಿಸಿಕೊಂಡು ಗೂಡು ಕಟ್ಟಿ ವಾಸ ಮಾಡುತ್ತಿದ್ದವು. ಈ ರೀತಿ ಮರದ ಮೇಲೆ ವಾಸಿಸುವ ಪಕ್ಷಿಗಳೆಲ್ಲವೂ ಬಹಳ ಸಂತೋಷದಿಂದ ಜೀವಿಸುತ್ತಿದ್ದವು. ನಮ್ಮ ಹಿರಿಯರು ಹೇಳುತ್ತಾರೆ, ನಾವು ಯಾವುದೇ ಸ್ಥಳದಲ್ಲಿ ಅಥವಾ ಒಬ್ಬ ವ್ಯಕ್ತಿಯೊಂದಿಗೆ ಹೆಚ್ಚು ಕಾಲ ವಾಸ ಮಾಡಿದಾಗ ನಮಗೆ ಆ ಸ್ಥಳದ ಮೇಲೆ ಅಥವಾ ಆ ವ್ಯಕ್ತಿಯ ಮೇಲೆ ಪ್ರೀತಿ ಹೆಚ್ಚುತ್ತದೆ. ಅದೇ ರೀತಿ ಆ ಮರದ ಮೇಲೆ ವಾಸ ಮಾಡುತ್ತಿದ್ದ ಎಲ್ಲ ಪಕ್ಷಿಗಳು ತಮ್ಮ ವಾಸಸ್ಥಾನವಾದ ಆಲದ ಮರವನ್ನು ಬಹಳ ಪ್ರೀತಿಸುತ್ತಿದ್ದವು. ಕೆಲವು ದಿನಗಳ ನಂತರ ಏನಾಯಿತು ಎಂದರೆ, ಆ ಕಾಡಿನಲ್ಲಿ ದೊಡ್ಡ ಬರಗಾಲ ಬಂದು ಆಲದ ಮರ ಒಣಗಲು ಪ್ರಾರಂಭ ಮಾಡಿತು. ಏಕೆಂದರೆ ಬರಗಾಲದಿಂದ ಅರಣ್ಯದಲ್ಲಿ ಮಳೆಯಾಗದೆ ಕೆರೆಗಳೆಲ್ಲ ಒಣಗಿ ನೀರಿರಲಿಲ್ಲ. ಇದರಿಂದ ಅರಣ್ಯದ ಎಲ್ಲ ಮರಗಳು ಒಣಗಲು ಪ್ರಾರಂಭಿಸಿದವು. ನೀರಿಲ್ಲದ ಕಾರಣ ಈ ಆಲದ ಮರವು ಒಣಗಿ ಹೋಯಿತು. ಹೀಗಾಗಿ ಕ್ರಮೇಣ ಎಲ್ಲ ಪಕ್ಷಿಗಳು ಆ ಮರವನ್ನು ಬಿಟ್ಟು ಹೋಗಲು ಪ್ರಾರಂಭ ಮಾಡಿದವು. ಮರ ಸಂಪೂರ್ಣವಾಗಿ ಒಣಗಿ ಹೋಗಿದ್ದರಿಂದ ಅದರ ಎಲೆಗಳು ಸಹ ಒಣಗಿ ಕೆಳಗೆ ಬೀಳಲಾರಂಭಿಸಿದವು. ಇದರಿಂದ ಆ ಮರದ ಮೇಲೆ ವಾಸ ಮಾಡುತ್ತಿದ್ದ ಎಲ್ಲ ಪಕ್ಷಿಗಳು ಆ ಮರವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಲು ಪ್ರಾರಂಭ ಮಾಡಿದವು. ಆದರೆ ಆ ಮರದ ಮೇಲೆ ಬಹಳ ಹಿಂದಿನಿಂದ ವಾಸ ಮಾಡುತ್ತಿದ್ದ ಒಂದೇ ಒಂದು ಮುದುಕ ಗರುಡ ಮಾತ್ರ ಆ ಮರದ ಮೇಲೆ ಕುಳಿತಿತ್ತು. ಮುದುಕ ಗರುಡ ಮರದ ಮೇಲಿದ್ದ ಎಲ್ಲ ಪಕ್ಷಿಗಳು ಒಂದೊಂದಾಗಿ ಹೊರಟು ಹೋಗುವುದನ್ನು ನೋಡಿತು. ಕೆಲವು ಪಕ್ಷಿಗಳು ಈ ಮುದುಕ ಗರುಡನಿಗೆ, ನೀನು ಈ ಮರದ ಮೇಲಿದ್ದರೆ ನಿನಗೆ ಆಹಾರ ಸಿಗುವುದಿಲ್ಲ, ಇಲ್ಲಿಂದ ಹೊರಟು ಹೋಗು ಎಂದು ಸಲಹೆಯನ್ನು ನೀಡಿದವು. ಆದರೆ ಆ ಮುದುಕ ಗರುಡ ಮಾತ್ರ ಆ ಮರದಿಂದ ಹೋಗಲು ನಿರಾಕರಿಸಿತು. ಹೇಗೆಂದರೆ ಆ ಮುದುಕ ಗರುಡ ಈ ರೀತಿಯಾಗಿ ಭಾವಿಸಿತು, ನಾನು ಇದೇ ಮರದ ಮೇಲೆ ಹುಟ್ಟಿದೆ, ಆ ನಂತರ ಇದೇ ಮರದ ಮೇಲೆ ಆಡುತ್ತಾ ಬೆಳೆದೆ, ನನ್ನ ಜೀವನದ ಎಲ್ಲ ಸಂತೋಷ ಮತ್ತು ಆನಂದವನ್ನು ಇದೇ ಮರ ನನಗೆ ನೀಡಿದೆ. ಆದರೆ ಇಂದು ಈ ಮರ ಕಷ್ಟದಲ್ಲಿದ್ದಾಗ ನಾನು ಅದನ್ನು ಒಂಟಿಯಾಗಿ ಬಿಟ್ಟು ಹೇಗೆ ಹೋಗಲಿ? ಏಕೆಂದರೆ ಇಷ್ಟು ದಿನ ಈ ಮರವೇ ನನ್ನನ್ನು ಸಲಹಿದೆ. ನನ್ನ ಎಲ್ಲ ದುಃಖ ಕಷ್ಟಗಳಲ್ಲಿಯೂ ಇದೇ ಮರ ನನಗೆ ಬೆಂಬಲ ನೀಡಿದೆ. ಆದ್ದರಿಂದ ನಾನು ಈ ಮರಕ್ಕೆ ಬಹಳ ಋಣಿಯಾಗಿದ್ದೇನೆ. ಹಾಗಾಗಿ ನಾನು ಸತ್ತರೂ ಪರವಾಗಿಲ್ಲ, ಈ ಮರವನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ ಎಂದು ನಿರ್ಧಾರ ಮಾಡುತ್ತದೆ. ಫ್ರೆಂಡ್ಸ್, ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ವಾರ್ಥಿ ಜನರನ್ನು ನೋಡುತ್ತಿರುತ್ತೇವೆ. ಅಂತ ವ್ಯಕ್ತಿಗಳು ಮುಪ್ಪಿನಲ್ಲಿ ತಮ್ಮ ಎತ್ತವರನ್ನು ಸಹ ಒಂಟಿಯಾಗಿ ಬಿಟ್ಟು ಹೋಗುತ್ತಿದ್ದಾರೆ. ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಾ ಅವರು ಸಂತೋಷದಿಂದ ಇರುತ್ತಾರೆ. ಆದರೆ ತಮ್ಮನ್ನು ಎತ್ತ ತಂದೆ ತಾಯಿಯನ್ನು ಮರೆತು ಹೋಗುತ್ತಿದ್ದಾರೆ. ನಿಜವಾಗಿಯೂ ಮುಪ್ಪಿನಲ್ಲಿ ತಮ್ಮ ಎತ್ತವರಿಗೆ ಆಸರೆಯಾಗದ ಇಂಥ ಮಕ್ಕಳನ್ನು ಕಂಡು ನಾಚಿಕೆ ಪಡಬೇಕು ಎಂದು ಮುದುಕ ಗರುಡ ಹೇಳುತ್ತದೆ. ಮಕ್ಕಳು ಚಿಕ್ಕವರಿದ್ದಾಗ ಅವರು ಅಸಹಾಯಕ ಸ್ಥಿತಿಯಲ್ಲಿರುತ್ತಾರೆ. ಆದರೂ ಯಾವ ತಂದೆ ತಾಯಿಯೂ ತಮ್ಮ ಮಕ್ಕಳನ್ನು ಬಿಡುವುದಿಲ್ಲ. ಅವರು ಅನಾರೋಗ್ಯದಿಂದ ಇದ್ದರೂ ಎತ್ತವರು ಮಕ್ಕಳನ್ನು ಕಣ್ಣಿನ ರೆಪ್ಪೆಯಂತೆ ನೋಡಿಕೊಳ್ಳುತ್ತಾರೆ. ಅವರನ್ನು ಬಿಟ್ಟು ಎಲ್ಲಿಗೂ ಸಹ ಹೋಗುವುದಿಲ್ಲ. ಹಾಗೆಯೇ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಯಾರದ ಜೊತೆ ಜಗಳವಾಡಿ ಸಮಸ್ಯೆಗೆ ಸಿಲುಕಿದಾಗ ನಿನ್ನ ಜಗಳವನ್ನು ನೀನೇ ನೋಡಿಕೊ ಎಂದು ಎತ್ತವರು ಎಂದಾದರೂ ಮಕ್ಕಳನ್ನು ಬಿಟ್ಟು ಹೋಗಿದ್ದಾರೆಯೇ? ಇಲ್ಲ, ಇಲ್ಲವೇ ಇಲ್ಲ. ಅಥವಾ ನಿಮ್ಮ ಎತ್ತವರಿಗೆ ಏನಾದರೂ ಒಳ್ಳೆ ಆಹಾರ ತಿನ್ನಬೇಕೆಂದು ಆಸೆ ಆದಾಗ ಅವರು ಅದನ್ನು ತಿನ್ನುವಾಗ ನಿಮ್ಮನ್ನು ಬಿಟ್ಟು ನಿಮಗೆ ಕೊಡದೆ ಒಂಟಿಯಾಗಿ ತಿಂದಿದ್ದಾರೆಯೇ? ಇಲ್ಲ, ಇಲ್ಲವೇ ಇಲ್ಲ. ಆದರೆ ಇಂದು ನಿಮ್ಮ ಎತ್ತವರು ಮುಪ್ಪಿನಲ್ಲಿರುವಾಗ ನೀವು ಅವರನ್ನು ದ್ವೇಷ ಮಾಡಲು ಪ್ರಾರಂಭ ಮಾಡುತ್ತೀರಾ.
ನಿಮಗಾಗಿ ತಮ್ಮ ಇಡೀ ಜೀವನವನ್ನು ಕಷ್ಟಪಟ್ಟು ಕಳೆದ ಎತ್ತವರಿಗೆ ನೀವು ಅವರ ಮುಪ್ಪಿನ ಹಂತದಲ್ಲಿ ಬೆಂಬಲವಾಗಿರಲು ಸಹ ಸಾಧ್ಯವಿಲ್ಲವೇ? ಕನಿಷ್ಠ ಈ ಕೆಲಸವನ್ನು ಸಹ ನೀವು ಮಾಡಲು ಸಾಧ್ಯವಿಲ್ಲವೇ? ಆದ್ದರಿಂದ ಅಂತಹ ಮಕ್ಕಳಂತೆ ನನಗೆ ಜೀವನ ನೀಡಿದ ಈ ಆಲದ ಮರವನ್ನು ನಾನು ಸಾಯುವವರೆಗೂ ಬಿಡುವುದಿಲ್ಲ ಎಂದು ಆ ಗರುಡ ಪ್ರಮಾಣ ಮಾಡಿ ಹೇಳುತ್ತದೆ. ಫ್ರೆಂಡ್ಸ್, ಇನ್ನು ಕೆಲವು ದಿನಗಳ ನಂತರ ಅರಣ್ಯದಲ್ಲಿ ಬರಗಾಲ ಮತ್ತಷ್ಟು ಹೆಚ್ಚಾಗಿ ಆ ಆಲದ ಮರ ಸಂಪೂರ್ಣವಾಗಿ ಸತ್ತು ಹೋಯಿತು. ಇದರಿಂದ ಇರುವೆಗಳು ಮರದ ಕಾಂಡವನ್ನು ಕಚ್ಚಲು ಪ್ರಾರಂಭಿಸಿದವು. ಮರದ ತುಂಬೆಲ್ಲ ಇರುವೆಗಳು ವ್ಯಾಪಿಸಿದರೂ ಮುದುಕ ಗರುಡ ಮಾತ್ರ ಮರವನ್ನು ಬಿಡಲಿಲ್ಲ. ಹೇಗೋ ದಿನದ ಸಮಯದಲ್ಲಿ ಅತ್ತಿತ್ತ ತಿರುಗಿ ಸ್ವಲ್ಪ ಆಹಾರವನ್ನು ಸಂಪಾದಿಸಿ ಆ ಮರದ ಮೇಲೆಯೇ ವಾಸ ಮಾಡುತ್ತಿತ್ತು. ಸಾಯಂಕಾಲವಾದ ಕೂಡಲೇ ಆ ಒಣಗಿದ ಆಲದ ಮರದ ಮೇಲೆ ಕುಳಿತುಕೊಂಡು ಸಮಯ ಕಳೆಯುತ್ತಿತ್ತು. ಹೀಗೆ ಅನೇಕ ದಿನಗಳು ಕಳೆದವು. ಮರವನ್ನು ಬಿಟ್ಟು ಹೋದ ಪಕ್ಷಿಗಳೆಲ್ಲವೂ ಒಂದು ಕಡೆ ಕುಳಿತು ಆ ಮುದುಕ ಗರುಡ ಏಕೆ ಆ ಒಣಗಿದ ಮರದ ಮೇಲೆ ವಾಸ ಮಾಡುತ್ತಿದೆ ಎಂದು ಮಾತನಾಡಲು ಪ್ರಾರಂಭ ಮಾಡಿದವು. ಇದರಿಂದ ಅವೆಲ್ಲವೂ ಒಮ್ಮೆ ನಾವೆಲ್ಲ ಹೋಗಿ ಅವನಿಗೆ ವಿವರಿಸಿ ನಮ್ಮ ಹೊಸ ಪ್ರದೇಶಕ್ಕೆ ಕರೆದುಕೊಂಡು ಹೋಗೋಣ ಎಂದು ನಿರ್ಧಾರ ಮಾಡಿದವು. ಈ ರೀತಿ ಯೋಚಿಸಿದ ಕೆಲವು ಪಕ್ಷಿಗಳು ಒಟ್ಟಾಗಿ ಆ ಮುದುಕ ಗರುಡನ ಬಳಿಗೆ ಹೋಗಿ, ಗರುಡ ರಾಜ, ದಯವಿಟ್ಟು ನಮ್ಮೊಂದಿಗೆ ನಾವು ವಾಸಿಸುವ ಪ್ರದೇಶಕ್ಕೆ ಬನ್ನಿ, ಅಲ್ಲಿ ಆಹಾರಕ್ಕೆ ಯಾವುದೇ ಕೊರತೆ ಇಲ್ಲ ಎಂದು ಹೇಳಿದವು. ಇನ್ನು ಕೆಲವು ಪಕ್ಷಿಗಳು ಈ ರೀತಿಯಾಗಿ ಹೇಳಿದವು, ಗರುಡ ಬಾಬಾ, ನೀವು ಯಾವಾಗಲೂ ಈ ಒಣಗಿದ ಆಲದ ಮರದ ಮೇಲೆ ಕುಳಿತಿರುತ್ತೀರಿ. ಆದರೆ ಈ ಮರದ ಜೀವನ ಮುಗಿದು ಹೋಗಿದೆ. ಸತ್ತವರೊಂದಿಗೆ ಸಾಯಲು ಬಯಸುವುದು ಬುದ್ಧಿವಂತಿಕೆಯಲ್ಲ, ಜೊತೆಗೆ ಅದು ಸಾಧ್ಯವೂ ಕೂಡ ಇಲ್ಲ. ಈ ಮರ ಈಗ ಸಂಪೂರ್ಣವಾಗಿ ಸತ್ತು ಹೋಗಿದೆ. ಇರುವೆಗಳು ಹಗಲು ರಾತ್ರಿ ಇದನ್ನು ತಿನ್ನುತ್ತಿವೆ. ಆದ್ದರಿಂದ ಯಾವುದೋ ಒಂದು ದಿನ ದೊಡ್ಡ ಗಾಳಿಗೆ ಈ ಮರ ಬಿದ್ದು ಹೋದರೆ ನೀವು ಎಲ್ಲಿಗೆ ಹೋಗುತ್ತೀರಿ? ಜೊತೆಗೆ ಇನ್ನು ಕೆಲವು ಬುದ್ಧಿವಂತ ಪಕ್ಷಿಗಳು ಈ ರೀತಿಯಾಗಿ ಹೇಳುತ್ತವೆ, ಶತ್ರು, ಸಾಲ, ಬೆಂಕಿ ಮತ್ತು ರೋಗ, ಈ ನಾಲ್ಕನ್ನು ಸರಿಯಾದ ಸಮಯದಲ್ಲಿ ನಿವಾರಿಸಬೇಕು. ಏಕೆಂದರೆ ಅವುಗಳನ್ನು ಸರಿಯಾದ ಸಮಯದಲ್ಲಿ ಎದುರಿಸಲು ಸಾಧ್ಯವಾಗದಿದ್ದರೆ ಅವು ನಮ್ಮ ಸಾವಿಗೆ ಕಾರಣವಾಗುತ್ತವೆ, ಅವು ನಮ್ಮನ್ನು ಕೊಲ್ಲುತ್ತವೆ. ಅದೇ ರೀತಿ ಈಗ ನೀವು ಸಹ ಈ ಮರವನ್ನು ಬಿಟ್ಟು ನಾವು ಇರುವ ಪ್ರದೇಶಕ್ಕೆ ಬನ್ನಿ, ಆ ಪ್ರದೇಶದಲ್ಲಿ ನೀವು ಮತ್ತೆ ಸಂತೋಷದಿಂದ ಬದುಕಬಹುದು ಎಂದು ಹೇಳಿದವು. ಫ್ರೆಂಡ್ಸ್, ಪಕ್ಷಿಗಳೆಲ್ಲ ನೀಡಿದ ಸಲಹೆಯನ್ನು ಕೇಳಿದ ನಂತರವೂ ಆ ಮುದುಕ ಗರುಡ ಆ ಒಣಗಿದ ಮರದ ಮೇಲೆ ಆ ಒಣಗಿದ ಆಲದ ಮರವನ್ನು ಬಿಟ್ಟು ಹೋಗಲು ಒಪ್ಪುವುದಿಲ್ಲ. ಮಾತ್ರವಲ್ಲದೆ ಮುದುಕ ಗರುಡ ಆ ಪಕ್ಷಿಗಳಿಗೆ ಈ ರೀತಿಯಾಗಿ ಹೇಳಿತು, ನನ್ನ ಪ್ರೀತಿಯ ಸಹೋದರರೇ, ಈ ಮರ ಒಣಗಿ ಹೋಗಿದ್ದರೂ ಇದು ನನಗೆ ನನ್ನ ತಂದೆ ತಾಯಿಯ ಸಮಾನ. ಏಕೆಂದರೆ ನನ್ನ ಎತ್ತವರು ನನಗೆ ಜನ್ಮ ನೀಡಿದ ನಂತರ ಇದೇ ಮರದ ಮೇಲೆ ನನ್ನನ್ನು ಬಿಟ್ಟು ಸ್ವರ್ಗಕ್ಕೆ ಹೋದರು. ಅವರು ಹೋದ ನಂತರ ನಾನು ಇದೇ ಮರದ ಮೇಲೆ ಆಡುತ್ತಾ ಬೆಳೆದೆ. ನನಗೆ ಬೇಕಾದ ಆಹಾರವನ್ನು ಇದೇ ಮರ ನೀಡಿತು. ಈ ರೀತಿ ನನ್ನ ಜೀವನದ ಸುಖ ದುಃಖಗಳನ್ನೆಲ್ಲ ಇದೇ ಮರದ ಮೇಲೆ ಅನುಭವಿಸಿದೆ. ಅಂದರೆ ನನ್ನ ಬಾಲ್ಯದಿಂದ ಮುಪ್ಪಿನವರೆಗಿನ ನನ್ನ ಇಡೀ ಪ್ರಯಾಣವು ಈ ಮರದೊಂದಿಗೆ ಬೆಸೆದುಕೊಂಡಿದೆ. ಆದ್ದರಿಂದ ಈಗ ಈ ಮರ ಕಷ್ಟದ ಸಮಯದಲ್ಲಿರುವಾಗ ನಾನು ಇದನ್ನು ಹೇಗೆ ಬಿಟ್ಟು ಹೋಗಲಿ? ಆ ರೀತಿ ಮಾಡಿದರೆ ಅದು ಅತ್ಯಂತ ದೊಡ್ಡ ಸ್ವಾರ್ಥ ಆಗುತ್ತದೆ ಅಲ್ಲವೇ? ಯಾರು ನಮ್ಮನ್ನು ಬೆಳೆಸುತ್ತಾರೆ, ನಮ್ಮ ದುಃಖದಲ್ಲಿ ಸಂತೋಷದಲ್ಲಿ ನಮ್ಮನ್ನು ಎಂದಿಗೂ ಬಿಟ್ಟು ಹೋಗದೆ ನಮಗೆ ಜೊತೆಯಾಗಿರುತ್ತಾರೆ ಅಂತ ಎತ್ತವರನ್ನು ಬಿಟ್ಟು ಹೋಗುವವರಿಗೆ ಖಂಡಿತವಾಗಿಯೂ ಮತ್ತೆ ಮನುಷ್ಯ ಜನ್ಮ ಸಿಗುವುದಿಲ್ಲ. ಆ ಮಕ್ಕಳು ಮಾನವ ಲೋಕದಲ್ಲಿ ಮತ್ತೆ ಹುಟ್ಟುವುದಿಲ್ಲ ಎಂದು ಮುದುಕ ಗರುಡ ಹೇಳುತ್ತದೆ. ಮತ್ತೆ ಆ ವಯಸ್ಸಾದ ಗರುಡ ಮಾತನಾಡುತ್ತಾ, ನಾನು ಸಾಯುವವರೆಗೂ ಇದೇ ಮರದ ಮೇಲೆ ಜೀವಿಸುತ್ತೇನೆ. ನನಗೆ ಸಲಹೆ ನೀಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಈಗ ನೀವು ಇಲ್ಲಿಂದ ಹೊರಟು ಹೋಗಿ ಎಂದಿತು. ಆ ನಂತರ ಆ ಮುದುಕ ಗರುಡನ ಮಾತುಗಳನ್ನು ಕೇಳಿದ ಪಕ್ಷಿಗಳೆಲ್ಲ ಬಹಳ ನಿರಾಶೆಗೊಂಡವು. ಇದರಿಂದ ಅವು ಏನು ಮಾಡಲು ಸಾಧ್ಯವಾಗದೆ ಅಲ್ಲಿಂದ ಹಿಂತಿರುಗಿ ಹೋದವು. ಆ ನಂತರ ಅವೆಲ್ಲವೂ ಹೀಗೆ ಅಂದುಕೊಂಡವು, ಈ ಗರುಡನಿಗೆ ವಯಸ್ಸಾದ ಕಾರಣ ಅದರ ಬುದ್ಧಿ ಸಹ ಮಂಕು ಆಗಿದೆ. ಅದಕ್ಕಾಗಿಯೇ ನಾವು ನೀಡುವ ಸಲಹೆ ಆ ಗರುಡನಿಗೆ ಅರ್ಥವಾಗುತ್ತಿಲ್ಲ. ಇದರಿಂದಲೇ ನಮ್ಮ ಸಲಹೆಯನ್ನು ನಿರಾಕರಿಸಿದೆ ಎಂದು ಅಂದುಕೊಂಡವು. ಆದರೆ ಕೆಲವು ದಿನಗಳ ನಂತರ ಇನ್ನೂ ಕೆಲವು ಪಕ್ಷಿಗಳು ಮತ್ತೆ ಅದೇ ಗರುಡನನ್ನು ನೋಡಿ ದುಃಖಿತವಾಗಿ ಅದಕ್ಕೆ ಸಮಾಧಾನ ಹೇಳಲು ಅಲ್ಲಿಗೆ ಹೋದವು. ಆದರೆ ಆಗಲೂ ಸಹ ಮುದುಕ ಗರುಡ ಆ ಮರವನ್ನು ಬಿಟ್ಟು ಹೋಗಲು ನಿರಾಕರಿಸಿತು. ಆದರೆ ಈ ಬಾರಿ ಪಕ್ಷಿಗಳು ಹಿಂತಿರುಗಿ ತಮ್ಮ ಮನೆಗೆ ಹೋಗಲಿಲ್ಲ. ಅವು ನೇರವಾಗಿ ಇಂದ್ರದೇವನ ಬಳಿಗೆ ಹೋದವು. ಅವು ಅಲ್ಲಿ ಇಂದ್ರದೇವನ ಬಳಿಗೆ ಹೋಗಿ ನಡೆದೆಲ್ಲವನ್ನು ಕೂಡ ವಿವರಿಸಿದವು. ಓ ಇಂದ್ರದೇವ, ನಾವು ವಾಸ ಮಾಡುತ್ತಿದ್ದ ಅರಣ್ಯದಲ್ಲಿ ಅನೇಕ ವರ್ಷಗಳಿಂದ ನೀರಿಲ್ಲದೆ ಬರಗಾಲವಿದೆ. ಇದರಿಂದ ಇಡೀ ಕಾಡು ನೀರಿಲ್ಲದೆ ಒಣಗಿ ಹೋಗಿದೆ. ಕಾಡಿನ ಮರಗಳು ಗಿಡಗಳು ಸಹ ಒಣಗಿ ಹೋಗಿವೆ. ನಾವು ಏನು
ಮಾಡಲು ಸಾಧ್ಯವಾಗದೆ ಕಾಡಿನ ಪ್ರತಿಯೊಂದು ಜೀವಿಯು ಆ ಅರಣ್ಯವನ್ನು ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗಿದ್ದಾವೆ. ಆದರೆ ದುಃಖಕರ ವಿಷಯವೇನೆಂದರೆ ನಾವು ಯಾವ ಆಲದ ಮರದ ಮೇಲೆ ವಾಸ ಮಾಡುತ್ತಿದ್ದೆವೋ ಆ ಮರದ ಮೇಲೆ ಒಂದು ಮುದುಕ ಗರುಡ ಸಹ ವಾಸ ಮಾಡುತ್ತಿತ್ತು. ನಾವೆಲ್ಲ ಆ ಮರ ಒಣಗಿದ ಕೂಡಲೇ ಬೇರೆ ಪ್ರದೇಶಕ್ಕೆ ಹೋಗಿ ಸಂತೋಷದಿಂದ ಜೀವಿಸುತ್ತಿದ್ದೇವೆ. ಆದರೆ ಇಂದಿಗೂ ಸಹ ಆ ಮುದುಕ ಗರುಡ ಆ ಮರವನ್ನು ಬಿಟ್ಟು ಬರುತ್ತಿಲ್ಲ. ಈಗ ಮರ ಸಂಪೂರ್ಣವಾಗಿ ಒಣಗಿ ಸತ್ತು ಹೋಗಿದೆ ಕೂಡ. ಆದ್ದರಿಂದ ಯಾವುದೇ ಕ್ಷಣದಲ್ಲಿ ಆ ಮರ ಕೆಳಗೆ ಬಿದ್ದು ಹೋಗಬಹುದು. ಹಾಗಾಗಿ ನಾವೆಲ್ಲರೂ ಹೋಗಿ ಆ ಮುದುಕ ಗರುಡನಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದೆವು. ಆದರೆ ಇಂದಿಗೂ ಸಹ ಆ ಗರುಡ ಮರವನ್ನು ಬಿಟ್ಟು ಬರಲು ಸಾಧ್ಯವಿಲ್ಲ. ನಾನು ಸತ್ತರೂ ಪರವಾಗಿಲ್ಲ, ಇದೇ ಮರದ ಮೇಲೆ ಇರುತ್ತೇನೆ ಎಂದು ಹಠ ಹಿಡಿದು ಕುಳಿತಿದೆ. ಆದ್ದರಿಂದ ಇಂದ್ರದೇವ, ನಾವೆಲ್ಲರೂ ನಿಮ್ಮ ಬಳಿಗೆ ಬಂದಿದ್ದೇವೆ. ಈಗ ನೀವೇ ದಯವಿಟ್ಟು ನಮ್ಮೊಂದಿಗೆ ಬಂದು ಆ ಗರುಡನಿಗೆ ಸಮಾಧಾನ ಹೇಳಿ, ಬಹುಶಃ ನಿಮ್ಮ ಮಾತನ್ನು ಕೇಳಬಹುದು ಎಂದು ಹೇಳಿದವು. ಫ್ರೆಂಡ್ಸ್, ಪಕ್ಷಿಗಳ ಮನವಿಯನ್ನು ಒಪ್ಪಿದ ಇಂದ್ರದೇವನು, ಸರಿ ಪಕ್ಷಿಗಳೇ, ನಿಮ್ಮೊಂದಿಗೆ ನಾನು ಸಹ ಅರಣ್ಯಕ್ಕೆ ಬಂದು ಆ ಗರುಡನಿಗೆ ವಿವರಿಸಲು ಪ್ರಯತ್ನಿಸುತ್ತೇನೆ ಎಂದು ಹೇಳುತ್ತಾರೆ. ಆ ನಂತರ ಇಂದ್ರದೇವನು ಅರಣ್ಯಕ್ಕೆ ಹೋಗಿ ಆ ಮುದುಕ ಗರುಡನಿಗೆ ಮುಂದೆ ಹಾಕಬಹುದಾದ ಎಲ್ಲವನ್ನು ವಿವರಿಸಲು ಪ್ರಯತ್ನಿಸುತ್ತಾರೆ. ಅಂದ್ರೆ, ಓ ಗರುಡ ರಾಜ, ಈ ಮರ ಈಗ ಬಹಳ ದುರ್ಬಲ ಸ್ಥಿತಿಯನ್ನು ತಲುಪಿದೆ. ಒಮ್ಮೆ ಇತ್ತ ನೋಡು, ಈ ಮರದ ಮೇಲಿನ ಕೊಂಬೆಗಳು ಸಹ ಒಣಗಿ ಹೋಗಿವೆ. ಇದರ ಮೇಲೆ ಒಂದೇ ಒಂದು ಎಲೆಯೂ ಉಳಿಯುವುದಿಲ್ಲ. ಇನ್ನು ನೀನು ಸಹ ಬಹಳ ಮುದುಕನಾಗಿದ್ದೀಯಾ. ಆದ್ದರಿಂದ ಯಾವುದೋ ಒಂದು ದಿನ ಈ ಮರ ಬಿದ್ದು ಹೋದರೆ ನೀನು ಸಹ ಸಾಯಬಹುದು. ಹಾಗಾಗಿ ಮರವನ್ನು ಬಿಟ್ಟು ನೀನು ಸುರಕ್ಷಿತ ಪ್ರದೇಶಕ್ಕೆ ಹೋಗು ಎಂದು ಹೇಳುತ್ತಾರೆ. ಇಂದ್ರದೇವನ ಮಾತುಗಳನ್ನು ಕೇಳಿದ ಮುದುಕ ಗರುಡ ಈ ರೀತಿಯಾಗಿ ಹೇಳಲು ಪ್ರಾರಂಭಿಸಿತು. ಓ ಇಂದ್ರದೇವ, ದಯವಿಟ್ಟು ನನಗೆ ಒಂದು ವಿಷಯ ಹೇಳಿ. ನಾನು ಹುಟ್ಟಿದಾಗ ನನ್ನ ಅಪ್ಪ ಅಮ್ಮ ನನ್ನನ್ನು ಇದೇ ಮರದ ಮೇಲೆ ಬಿಟ್ಟು ಸ್ವರ್ಗಕ್ಕೆ ಹೋದರು. ಆ ನಂತರ ನಾನು ಅಸಹಾಯಕನಾಗಿದ್ದಾಗ ಇದೇ ಮರ ನನ್ನನ್ನು ಬೆಳೆಸಿತು, ಆಹಾರ ನೀಡಿತು. ಆ ನಂತರ ನಾನು ಇದೇ ಮರದ ಮೇಲೆ ಆಡುತ್ತಾ ನನ್ನ ಸಮಯವನ್ನೆಲ್ಲ ಕಳೆಯುತ್ತಿದ್ದೆ. ನನ್ನ ಸುಖ ದುಃಖಗಳನ್ನು ಸಹ ಇದೇ ಮರದ ಮೇಲೆ ಕಳೆದಿದ್ದೇನೆ. ಹೀಗೆ ನಾನು ಈ ಮರದ ಮೇಲೆ ವಾಸಿಸುತ್ತಾ ನನಗೆ ಈಗ ಮುಪ್ಪು ಬಂದಿದೆ. ಅಂದರೆ ನನ್ನ ಇಡೀ ಜೀವನವೇ ಈ ಮರದ ಮೇಲೆ ಕಳೆದು ಹೋಗಿದೆ. ಆದ್ದರಿಂದ ಇಂದು ಈ ಮರಕ್ಕೆ ಸಮಸ್ಯೆ ಬಂದಾಗ ನಾನು ಈ ಮರವನ್ನು ಹೀಗೆ ಬಿಟ್ಟು ಹೋಗಲಿ? ಏಕೆಂದರೆ ಯಾವುದೇ ಸಮಸ್ಯೆ ಬಂದಾಗ ಅನೇಕ ಜನರು ತಮ್ಮವರನ್ನು ಬಿಟ್ಟು ಹೋಗುತ್ತಾರೆ ಅಲ್ಲವೇ? ಆದ್ದರಿಂದ ನಾನು ಅಂತ ಸ್ವಾರ್ಥಿ ವ್ಯಕ್ತಿಯಾಗಿ ಸಾಯಲು ಬಯಸುವುದಿಲ್ಲ. ನನ್ನ ಕೊನೆಯ ಉಸಿರು ಇರುವವರೆಗೂ ನಾನು ಈ ಮರಕ್ಕೆ ಬೆಂಬಲವಾಗಿರುತ್ತೇನೆ. ಫ್ರೆಂಡ್ಸ್, ಮುದುಕ ಗರುಡ ತೋರಿಸಿದ ಅದ್ಭುತ ಪ್ರೀತಿಯನ್ನು ನೋಡಿ ಇಂದ್ರನು ಸಹ ಬಹಳ ಸಂತೋಷ ಪಡುತ್ತಾನೆ. ಆಗ ಕೂಡಲೇ ಆತ ಗರುಡನಿಗೆ ಈ ರೀತಿಯಾಗಿ ಹೇಳುತ್ತಾರೆ, ಓ ಪಕ್ಷಿ ರಾಜ, ನಾನು ನಿನಗೆ ಒಂದು ವರ ನೀಡಲು ಬಯಸುತ್ತೇನೆ. ಆದ್ದರಿಂದ ನಿನಗೆ ಏನು ಬೇಕು ಕೇಳು ಎಂದು ಹೇಳುತ್ತಾರೆ. ಕೂಡಲೇ ಮುದುಕ ಗರುಡ ಈ ರೀತಿಯಾಗಿ ಹೇಳುತ್ತದೆ, ಓ ಇಂದ್ರದೇವ, ನೀವು ನನಗೆ ವರ ನೀಡಲು ಬಯಸಿದರೆ ದಯವಿಟ್ಟು ನನಗೆ ಮಾತ್ರ ವರ ನೀಡಬೇಡಿ. ನನಗೆ ನೀವು ನೀಡುವ ಯಾವುದೇ ವರವು ಬೇಡ. ದಯವಿಟ್ಟು ಆ ವರವನ್ನು ಈ ಆಲದ ಮರಕ್ಕೆ ಪ್ರಸಾದಿಸಿ. ಇದರಿಂದ ಮರ ಮತ್ತೆ ಜೀವಿಸಿ ಎಲೆಗಳು ಕೊಂಬೆಗಳೊಂದಿಗೆ ಹಚ್ಚ ಹಸಿರಾಗಿ ಕಂಗೊಳಿಸಲಿ ಎಂದು ಕೋರುತ್ತದೆ. ಏಕೆಂದರೆ ಈಗಾಗಲೇ ನನಗೆ ಮುಪ್ಪು ಬಂದಿದೆ. ಅಂದರೆ ಇನ್ನು ಸ್ವಲ್ಪ ಜೀವನ ಮಾತ್ರ ನನಗೆ ಉಳಿದಿದೆ. ಆದರೆ ನೀವು ನೀಡಿದ ವರದಿಂದ ಈ ಮರ ಜೀವಿಸಿದರೆ ಈ ಮರದ ಮೇಲೆ ನನ್ನಂತ ಕೆಲವು ಸಾವಿರ ಪಕ್ಷಿಯ ಮಕ್ಕಳು ಸಂತೋಷದಿಂದ ಜೀವಿಸುತ್ತವೆ. ಆದ್ದರಿಂದ ಎಲ್ಲ ಪಕ್ಷಿಗಳು ಸಹ ಸಂತೋಷದಿಂದ ಇರುತ್ತವೆ. ಜೊತೆಗೆ ನಾನು ಸಹ ಸಂತೋಷದಿಂದ ಇರುತ್ತೇನೆ ಎಂದು ಆ ವಯಸ್ಸಾದ ಗರುಡ ಕೇಳುತ್ತದೆ. ಗರುಡನ ಮಾತುಗಳನ್ನು ಕೇಳಿದ ಇಂದ್ರದೇವನು ಆ ಗರುಡನ ಕೋರಿಕೆಯ ಪ್ರಕಾರವೇ ಆ ಮರವನ್ನು ಮತ್ತೆ ಹಚ್ಚ ಹಸಿರಾಗಿ ಬದಲಾಯಿಸುತ್ತಾರೆ. ಆ ನಂತರ ಕಾಡಿನಲ್ಲೆಲ್ಲ ಮಳೆ ಸುರಿಯುವಂತೆ ಮಾಡುತ್ತಾರೆ. ಇದರಿಂದ ಅರಣ್ಯದ ಎಲ್ಲ ಮರಗಳು ಮತ್ತೆ ಪುನಃ ಪ್ರಾರಂಭವಾಗಿ ಜೀವಿಸಲು ಪ್ರಾರಂಭಿಸುತ್ತವೆ. ಆ ನಂತರ ಕಾಡಿನಲ್ಲೆಲ್ಲ ಹಚ್ಚ ಹಸಿರು ವ್ಯಾಪಿಸುತ್ತದೆ. ಕಾಡನ್ನು ಬಿಟ್ಟು ಹೋಗಿದ್ದ ಎಲ್ಲ ಪ್ರಾಣಿಗಳು ಮತ್ತು ಪಕ್ಷಿಗಳು ಮತ್ತೆ ಅದೇ ಕಾಡಿಗೆ ಹಿಂತಿರುಗಿ ಬರುತ್ತವೆ. ಆ ನಂತರ ಅರಣ್ಯದ ಪಕ್ಷಿ ಮಕ್ಕಳೆಲ್ಲವೂ ಆ ಆಲದ ಮರದ ಬಳಿಗೆ ಬಂದು ಮತ್ತೆ ಆಟವಾಡಲು ಪ್ರಾರಂಭಿಸುತ್ತವೆ. ಅಷ್ಟು ಮಾತ್ರವಲ್ಲದೆ ಪಕ್ಷಿ ಮಕ್ಕಳೆಲ್ಲವೂ ಮರದ ಮೇಲೆ ವಾಸ ಮಾಡುತ್ತವೆ. ನಂತರ ಅವೆಲ್ಲವೂ ಸೇರಿಕೊಂಡು ಮುದುಕ ಗರುಡನಿಗೆ ಸೇವೆ ಮಾಡುತ್ತಿದ್ದವು. ಆ ಗರುಡನಿಗೆ ಆಹಾರ, ನೀರು ಎಲ್ಲವನ್ನು ತರುತ್ತಿದ್ದವು. ಈ ರೀತಿ ಫ್ರೆಂಡ್ಸ್, ಆ ಮುದುಕ ಗರುಡ ತನ್ನ ಉಳಿದ ಜೀವನವನ್ನೆಲ್ಲ ಆ ಆಲದ ಮರದ ಮೇಲೆಯೇ ಬಹಳ ಪ್ರಶಾಂತವಾಗಿ ಕಳೆಯಿತು. ಫ್ರೆಂಡ್ಸ್,
ಫ್ರೆಂಡ್ಸ್, ಈ ಕಥೆಯಿಂದ ನಾವು ಏನು ಕಲಿಯಬಹುದು ಎಂದರೆ, ನಮಗೆ ಆಪ್ತರಾದವರು ಕಷ್ಟದಲ್ಲಿರುವಾಗ ನಾವು ಎಂದಿಗೂ ಅವರನ್ನು ಬಿಟ್ಟು ಹೋಗಬಾರದು. ಚಿಕ್ಕಂದಿನಿಂದಲೂ ಕಣ್ಣಿನ ರೆಪ್ಪೆಯಾಗಿ ನೋಡಿಕೊಂಡು ಬಂದ ತಮ್ಮ ತಂದೆ ತಾಯಿಗಳನ್ನು ಎಂದಿಗೂ ಕೂಡ ಯಾವುದೇ ಮಕ್ಕಳು ಕಡೆಗಣಿಸಬಾರದು. ಫ್ರೆಂಡ್ಸ್, ಈ ಕಥೆಯನ್ನು ಕೇಳಿದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.